ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಗಡಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಸ್ಟೂಡೆಂಟ್ಸ್ಗಿರುತ್ತೆ. ಈ ವಿಡಿಯೋದಲ್ಲಿ ಏನೆಲ್ಲ ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ KCT ಅಪ್ಲಿಕೇಶನ್ ಎಡಿಟ್ ಲಿಂಕ್. KA ಡೈರೆಕ್ಟರ್ ಪ್ರಸನ್ನ ಸರ್ ಹೇಳಿದ್ರಲ್ವ, ಏಪ್ರಿಲ್ 24 ಅಪ್ಲಿಕೇಶನ್ ಎಡಿಟ್ ಲಿಂಕ್ ರಿಲೀಸ್ ಮಾಡಿರ್ತೀವಿ ಅಂತ. ಸೊ ಇದೇನಾಗಿರುತ್ತೆ ಅಂದರೆ ನಿಮಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ. ನೀವು ರಿಸರ್ವೇಷನ್ ಏನಾದರೂ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಬೋದು. ಅಗ್ರಿ ಏನಾದರೂ ಅಪ್ಲೈ ಮಾಡಿಲ್ಲ ಅಂತಂದರೆ ಅಗ್ರಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ಕೊಳ್ಬೋದು ರಿಜೆಕ್ಟ್ ಆಗಿದ್ರು. ಮತ್ತು ನಿಮ್ಮ ಏನಂತಂದರೆ ಇನ್ಕಮ್ಮು, SC ಇಂಟರ್ನಲ್ ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡಿಲ್ಲ ಅಂತಂದರೆ ನೀವು 371 ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನೆಲ್ಲ ಇದ್ದರೂ ನೀವು ಸರಿ ಮಾಡ್ಕೊಳ್ಬೋದು. ಏನೇ ತಪ್ಪು ಮಾಡಿದ್ರು ನಿಮ್ಮ ಅಪ್ಲಿಕೇಶನಲ್ಲಿ ಏನೇ ತಪ್ಪಾಗಿದ್ರು ಇದು ನಿಮ್ಮ ಏನಂತಂದರೆ ಬೆಟರ್ ಚಾನ್ಸ್ ಟು ಕರೆಕ್ಟ್ ಆಲ್ ದೋಸ್ ಥಿಂಗ್ಸ್ ಅಂತ ತಿಳ್ಕೊಂಡ್ಬಿಟ್ಟು ನೀವು ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಬೋದು. ಏನೆಲ್ಲ ಕರೆಕ್ಟ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ನಾವು ಕ್ಲಿಯರಾಗಿ ಹೇಳ್ತೀವಿ ನೋಡಿ. ಇವಾಗ ಏನಂತಂದರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ಬಿಟ್ಟು ಯಾರೆಲ್ಲ ಸ್ಟೂಡೆಂಟ್ಸ್ ಅವಾಗ ಅಪ್ಲಿಕೇಶನ್ ಹಾಕುವಾಗ ಅವ್ರಿಗೆ ಏನಾಗಿರುತ್ತೆ ಅಂತಂದರೆ ಬರಿಬಾರ್ದು ಅಂತ ಅನಿಸಿರುತ್ತೆ, ಇಲ್ಲಾಂದರೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇವಾಗ ಏನಂತಂದರೆ ಅಗ್ರಿ ಅವರು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ಬಿಟ್ಟು ಕೌನ್ಸಿಲಿಂಗ್ ಅಟೆಂಡ್ ಆಗಿ ಅಗ್ರಿ ರಿಲೇಟೆಡ್ ಕೋರ್ಸಸ್ BSc ಅಗ್ರಿ ಆಗಿರಲಿ ಬೇರೆ ಅಗ್ರಿಗೆ ಕಾಂಪಿಟೇಟ್ ಮಾಡಬೇಕಂತ ಇರ್ತಾರೆ. ಅವರೆಲ್ಲ ಏನಂತಂದರೆ ನೀವು ಇನ್ನೂ ನಿಮಗೂ ಟೈಮ್ ಇದೆ, ಚಾನ್ಸ್ ಇದೆ, ನೀವು ಅಗ್ರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅಂದರೆ ಆನ್ಲೈನಲ್ಲೇ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿರುತ್ತೆ. ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವಿ, ನೋಡ್ಕೊಂಡಿರಿ ಕಾಲೇಜ್ ಅಣ್ಣಗಡಿ ಯೂಟ್ಯೂಬ್ ಚಾನಲಲ್ಲಿ. ಮತ್ತು ನೀವು ಅಪ್ಲಿಕೇಶನಲ್ಲಿ ಈ ಕೆಳಗಿಂದ ಯಾವುದೇ ತಪ್ಪಾಗಿದ್ರೂ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು. ನಿಮ್ಮ ಕಾಸ್ಟ್ ರಿಸರ್ವೇಷನ್ ಆಗಿರಲಿ, ನಿಮ್ಮ ಇನ್ಕಮ್ ರಿಸರ್ವೇಷನ್ ಆಗಿರಲಿ. ಎಷ್ಟೋ ಸ್ಟೂಡೆಂಟ್ಸು ಇನ್ಕಮ್ ಡೇಟ್ ಎಕ್ಸ್ಪೈರ್ ಆಗಿದೆ ಅಂದ್ಬಿಟ್ಟು ಅವರು ಮೋರ್ ದೆನ್ 10 lakh ಹಾಕಿದ್ದಾರೆ. ಇಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಏನೋ ಒಂದು ಸಮಸ್ಯೆಯಿಂದ ಆಗಿಬಿಟ್ಟು GM ಅಂತ ಬಂದಿರುತ್ತೆ. ಆ ರೀತಿ ಎಲ್ಲ ಇರೋ ಸ್ಟೂಡೆಂಟ್ಸ್ ಕೂಡ ನೀವು ಇಲ್ಲಿ ನಿಮ್ಮ ರಿಸರ್ವೇಷನ್, ಕಾಸ್ಟ್, ಇನ್ಕಮ್, 371, ಕನ್ನಡ ಮೀಡಿಯಮ್, ರೂರಲ್ ಇದೆಲ್ಲ ಏನಿದೆ ಎಲ್ಲನೂ ಕರೆಕ್ಟ್ ಮಾಡ್ಕೊಳ್ಬೋದು ನೀವು. ಇವನ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಾದರೂ ಇನ್ಫಾರ್ಮೇಷನ್, ನೇಮ್ ಆಗಿರಲಿ, ನಿಮ್ಮ ತಂದೆ ತಾಯಿ ನೇಮ್ ಆಗಿರಲಿ, ನಿಮ್ಮ ಡೇಟ್ ಆಫ್ ಬರ್ತು, ಅಪ್ಲಿಕೇಶನ್ ನಂಬರು, ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ಏನೇ ಒಂದು ಮಿಸ್ ಆಗಿದ್ರೂ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೋದು. ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನೇ ಮಿಸ್ಟೇಕ್ ಇದ್ದರೂ ನೀವೇನು ಕರೆಕ್ಟ್ ಮಾಡ್ಕೊಳ್ಬೇಕಂತಿದ್ರೆ ಅದನ್ನು ಕಮೆಂಟ್ ಹಾಕಿರಿ. ನೀವು ಏನಂತಂದರೆ ಈ ಎಡಿಟ್ ಲಿಂಕಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ನಾವು ರೆಸ್ಪಾಂಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸರ್ 371 ನಾನು ಅವಾಗ ಆ್ಯಡ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಮಾಡ್ಬೋದಾ ಅಂತ ಕಮೆಂಟ್ ಹಾಕಿರಿ. ಅದಕ್ಕೆ ನೀವು ಈ ಅಪ್ಲಿಕೇಶನ್ ಎಡಿಟ್ ಲಿಂಕಲ್ಲಿ ನೀವು ಅಪ್ಡೇಟ್ ಮಾಡ್ಬೋದಾ, ಇಲ್ಲ ನೀವು KAಗೆ ಕಾಲ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಬೋದಾ ಅನ್ನೋದನ್ನ ನಾವು ನಿಮಗೆ ರೆಸ್ಪಾಂಡ್ ಮಾಡಿರ್ತೀವಿ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲೂ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇವತ್ತು 24 ಏಪ್ರಿಲು ಇನ್ನೂ ಏನಂತಂದರೆ ಎಡಿಟ್ ಲಿಂಕ್ ರಿಲೀಸ್ ಆಗಿಲ್ಲ. ಸೊ KA ಡೈರೆಕ್ಟರ್ ಪ್ರಸನ್ನ ಸರ್ ಹೇಳಿದರು 24 ರಿಲೀಸ್ ಮಾಡ್ತೀವಿ ಅಂತ, ಬಟ್ ರಿಲೀಸ್ ಆಗಿಲ್ಲ. 25th ಏಪ್ರಿಲ್ ಸಾಟರ್ಡೆ ಏನಾಗುತ್ತೆ ಅಂತಂದರೆ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ಒಳಗಡೆ ನಿಮಗೆ ಎಡಿಟ್ ಲಿಂಕ್ ಖಂಡಿತ ಬರುತ್ತೆ. ಏನಕ್ಕಂತಂದರೆ ಈಗ ಅಗ್ರಿ ಎಕ್ಸಾಮ್ ಬರ್ತಾ ಇದೆ, ಹತ್ತಿರ ಇದೆ, ಮತ್ತು ನೀಟ್ ಎಕ್ಸಾಮ್ ಕೂಡ ಹತ್ತಿರ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ತೊಂದರೆ ಮಾಡಬಾರ್ದು ಅಂತ 25th ಏಪ್ರಿಲ್ ಆಫ್ಟರ್ನೂನ್ ಒಳಗಡೆ ನಿಮ್ಗೆ ಏನಾಗ್ತಾರೆ ಎಡಿಟ್ ಲಿಂಕ್ನ ಅಪ್ಡೇಟ್ ಮಾಡಿರ್ತಾರೆ. ಎಡಿಟ್ ಲಿಂಕ್ ಬಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿರ್ತೀನಿ. ಇವಾಗ ಕೂಡ ತೋರಿಸಿರ್ತೀನಿ ಅದು ಎಲ್ಲಿ ಬಂದಿರುತ್ತೆ, ನೀವೇನು ಮಾಡ್ಬೇಕು ಅನ್ನೋದನ್ನ. ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು KE ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು KE ಹೋಮು. ಅದಾದಮೇಲೆ ಇಲ್ಲಿ ಏನಂತಂದರೆ ಪ್ರವೇಶ ಅಂತಿರುತ್ತೆ. UGCET ನೀವು ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. UGCET 2026 ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಒಂದು ಬಂದಿರುತ್ತೆ. ಇಲ್ಲಿ 23rd 04/2026 ಅಂತ ಇದೆ ಅಲ್ವಾ. ಇಲ್ಲಿ 25th 04/2026 ಅಪ್ಲಿಕೇಶನ್ ಕರೆಕ್ಷನ್ಸ್ ಅಂತ ಲಿಂಕ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಪಾಸ್ವರ್ಡ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಲಾಗಿನ್ ಆಗಿಬಿಟ್ರೆ ನಿಮ್ಮ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಲಾಗಿನ್ ಆದಮೇಲೆ ಎಷ್ಟೋ ಏನಂತಂದರೆ ಫೀಲ್ಡ್ಸ್ ಎಲ್ಲನೂ ನೀವು ಅಪ್ಡೇಟ್ ಮಾಡಿರೋದೆಲ್ಲನೂ ಡಿಸಪಿಯರ್ ಆಗುತ್ತೆ. ಸೊ ಎಲ್ಲನೂ ಇನ್ನೊಂದು ಸಲ ರಿವ್ಯೂ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ ಮತ್ತೆ ಲಾಸ್ಟ್ ಸಬ್ಮಿಟ್ ಕೊಟ್ಬಿಟ್ಟು ನೀವು ಪ್ರಿಂಟೌಟ್ನ ತೆಕ್ಕೊಳ್ಳಿ. ಪ್ರಿಂಟೌಟ್ ತೆಕ್ಕೊಂಡಿಲ್ಲ ಅಂತಂದರೆ ನಿಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಡ್ಮಿಷನ್ ಟೈಮಲ್ಲಿ. ಸೊ ಪ್ರಿಂಟೌಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಓಕೆನಾ ಸ್ಟೂಡೆಂಟ್? ನಿಮ್ಗೆ ಯಾವುದೇ ಒಂದು ಕ್ವಶನ್ಸ್ ಇರಲಿ ಕಮೆಂಟ್ ಹಾಕಿರಿ, ಮತ್ತು ನಿಮ್ಮ ಏನು ಮಿಸ್ಟೇಕ್ ಮಾಡಿದ್ದೀರಾ ನಿಮ್ಮ ಅಪ್ಲಿಕೇಶನಲ್ಲಿ ಅದು ಇವಾಗ ಎಡಿಟ್ ಮಾಡ್ಬೋದಾ ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡಿರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.